ಮತ್ತೊಮ್ಮೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವರಾಜ್. ನೀವೇನಾದರೂ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂಬರುವ ಎಲ್ಲ ನೋಟಿಫಿಕೇಶನ್ಗಳಿಗೆ ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ BEdನ ಹಲವಾರು ಸಮಸ್ಯೆಗಳಿದಾವ. ನಿಮ್ಮ ಸಮಸ್ಯೆ ಯಾರ ಕಡೆಯಿಂದಲೂ ಪರಿಹಾರ ಆಗ್ತಾ ಇಲ್ಲ. ನೀವು ನನ್ನ ಕಡೆಯಿಂದ BEd ನೋಟಿಫಿಕೇಶನ್ 2024 ಪ್ರೀಮಿಯರ್ ಮೆಂಬರ್ಶಿಪ್ ಅನ್ನು ಪಡ್ಕೊಳ್ಬಹುದು. ಇದು ಕೇವಲ 100 ರೂಪಾಯಿದಲ್ಲಿ ನಿಮಗೆ ಸಿಗ್ತದೆ. ಇದರಿಂದ ನಿಮಗೆ ಮುಂಬರುವ ಎಲ್ಲ ಸಮಸ್ಯೆಗಳಿಗೆ ನೇರವಾಗಿ ನನ್ನ ಹತ್ರ ಮಾತಾಡೋದ್ರಿಂದ ನಿಮಗೆ ನನ್ನ ಪರಿಹಾರ ಕೊಡ್ತೀನಿ. ಇವತ್ತಿನ ವಿಡಿಯೋದ ಒಂದು ಸ್ಪೆಷಾಲಿಟಿ ಏನಂತಂದ್ರೆ, ಎಲ್ಲರೂ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಮಾಡಿಸ್ಕೊಂಡಿರಿ. BEd ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಬರ್ತದೆ. ಸೊ ನಾವು ಮುಂದೆ ಏನ್ ಮಾಡಬೇಕು ಅನ್ನೋದು, ಮುಂದೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮತ್ತೆ ಏನಾದ್ರು ಲಾಗಿನ್ ಮಾಡಿ ಅಪ್ಡೇಟ್ ಮಾಡಬೇಕಾ, ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಮ್ಗೆ ಏನಾದ್ರು ಆಪ್ಷನ್ ಎಂಟ್ರಿ ಬಿಡ್ತಾರಾ, ಅಥವಾ ನಮಗೆ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ, ನಾನು ಯಾವ ರೀತಿಯಾಗಿ ನನ್ನ ಕಾಲೇಜ್ ಸಿಗ್ತದೆ, ಸೊ ನನಗೆ ಏನಾದ್ರು ನಮ್ಮ ಕಾಲೇಜನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದ, ಈ ರೀತಿಯ ಅನೇಕ ಪ್ರಶ್ನೆಗಳು ನಿಮ್ಮ ತೆರೆಯಲ್ಲಿ ಓಡ್ತಾ ಇದ್ದಾರೆ. ಸೊ ಮೊದಲನೇ ಪ್ರಶ್ನೆ ಏನಂತಂದ್ರೆ, ಸರ್ ನಮ್ದು ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ನಾವು ಏನ್ ಮಾಡಬೇಕು ಅನ್ನೋದು. ಯಾವುದು ಈಗ ಆಲ್ರೆಡಿ ಡಾಕ್ಯುಮೆಂಟೇಶನ್ ವೆರಿಫೈ ಆಗಿದೆನೋ ಅವರು ಮುಂಬರುವ ಓಕೆನಾ ಅಂದ್ರೆ 30ರವರೆಗೆ ಕೂಡ ಎಲ್ಲ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಏನ್ ಮಾಡ್ತಾರ, ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಮಾಡ್ತಾರ. ಇದಾದ್ಮೇಲೆ ಏನು ಡಿಸೆಂಬರ್ 1ರಿಂದ ಡಿಸೆಂಬರ್ 2, ಡಿಸೆಂಬರ್ 3ರವರೆಗೆ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಇಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ. ವಾಟ್ ಇಸ್ ಆಪ್ಷನ್ ಎಂಟ್ರಿ ಅಂತ ಪ್ರಶ್ನೆ ಕೇಳಬಹುದು. ಅಂದ್ರೆ ನೀವು ಈಗ ಆಲ್ರೆಡಿ ಯಾವ ಒಂದು ಕಾಲೇಜನ್ನು ಚಾಯ್ಸ್ ಮಾಡ್ಕೊಂಡಿರೋ ಅಪ್ಲಿಕೇಶನ್ ಹಾಕುವಾಗ ಆ ಕಾಲೇಜನ್ನ ನೀವು ಇಷ್ಟಪಟ್ಟರೆ ಬದಲಾವಣೆ ಮಾಡ್ಕೊಳ್ಬಹುದು. ದಟ್ ಈಸ್ ಆಪ್ಷನ್ ಎಂಟ್ರಿ. ಸರ್ ಆಪ್ಷನ್ ಎಂಟ್ರಿ ಆಯ್ತು, ಮುಂದೇನ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಬಹುದು. ಮುಂದೆ ಏನ್ ಮಾಡ್ತಾರೆ ಅಂತಂದ್ರೆ, ಡಿಸೆಂಬರ್ 6ರಂದು ನಿಮಗೆ ಒಂದು ಕಾಲೇಜ್ಗೆ ಅಲಾಟ್ಮೆಂಟ್ ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಅನ್ನು ಬಿಡ್ತಾ ಹೋಗ್ತಾರೆ. ದಟ್ ಈಸ್ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳ್ತೀವಿ ನಾವು. ಈ ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಸಂಜೆ ಸುಮಾರು ಬಿಡಬಹುದು. ಅಂದ್ರೆ ಡಿಸೆಂಬರ್ 6-12-2024 ಬಿಡ್ತಾರೆ. ನಂತರ ಅವಾಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆನೋ ಅಥವಾ ಇಲ್ಲ ಅಂತ. ಸೊ ಈ ಕಾಲೇಜ್ ಅಲಾಟ್ಮೆಂಟ್ ಆದ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ, ನೀವು ನಿಮ್ಮ ಒಂದು BEd ಅಪ್ಲಿಕೇಶನ್ಸ್ಗೆ ಹೋಗಿ ಲಾಗಿನ್ ಆಗಬೇಕು. ನಿಮ್ಮ ಒಂದು ಯೂಸರ್ ನೇಮ್ ಇಂದ ಲಾಗಿನ್ ಆದಾದ್ಮೇಲೆ ನೀವು ಏನಾದ್ರೂ ನಿಮ್ಗೆ ಸಿಕ್ಕಿರುವಂತ ಕಾಲೇಜ್ ಅನ್ನು ಇಷ್ಟಪಟ್ಟಿದ್ರೆ ನೀವು ಅದೇ ಕಾಲೇಜ್ಗೆ ಏನ್ ಮಾಡಬಹುದು, ಅಲ್ಲಿ ಜನರೇಟ್ ಚಲನ್ ಅಂತ ಬರ್ತದೆ. ಸೊ ಅಲ್ಲಿ ನೀವು ಲಾಗಿನ್ ಆದ ಸಮಯದ ಜನರೇಟ್ ಚಲನ್, ಅಲ್ಲಿ ಚಲನ ಜನರೇಟ್ ಆದ್ಮೇಲೆ ನೀವು SBI ಅಕೌಂಟ್ಗೆ ಹೋಗಿ, ದಟ್ ಈಸ್ SBI ಬ್ಯಾಂಕಿಗೆ ಹೋಗಿ ಅಲ್ಲಿ CAC ಸೆಲ್ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ಚಲನ್ ತುಂಬಬೇಕಾಗ್ತದೆ. ಸೊ ಇಲ್ಲಿ ಚಲನ್ ತುಂಬಾದ್ಮೇಲೆ ಅದೇ ಚಲನನ್ನ ತೆಗೆದುಕೊಂಡು ಹೋಗಿ ನೀವು ಏನ್ ಮಾಡಬಹುದು, ಇಲ್ಲಿ ಡಯಟ್ಗೆ ಭೇಟಿ ಆದ್ರೆ ಅವರು ನಿಮಗೆ ಆ ಒಂದು ನಿರ್ದಿಷ್ಟ ದಿನಾಂಕದಂದು ಅಡ್ಮಿಷನ್ ಸ್ಲಿಪ್ ಅನ್ನು ಕೊಡ್ತಾರೆ. ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಸ್ಲಿಪ್ ಸಿಕ್ಕಾದ್ಮೇಲೆ ನೀವು ನಿಮ್ಮ ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಕೆಲವೇ ದಿನಗಳು ಅಂದ್ರೆ ಸುಮಾರು 5ರಿಂದ 6 ದಿನಗಳು ಹೋಗಿ ನಿಮ್ಮ ಕಾಲೇಜ್ಗೆ ನೀವು ಭೇಟಿಯಾಗಿ ನೀವು ಅಲ್ಲಿ ಅಡ್ಮಿಷನ್ ಪಡ್ಕೊಳ್ಬಹುದು. ಅಲ್ಲಿಗೆ ನಿಮ್ಮ ಒಂದು BEd ಸೀಟ್ ಖಾತ್ರಿ ಆಯ್ತು. ಸರ್ ನಮಗೆ ಫಸ್ಟ್ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆಯಲ್ಲ ಆ ಕಾಲೇಜ್ ಇಷ್ಟ ಇಲ್ಲ, ನಾವು ಏನ್ ಮಾಡಬೇಕು ಅಂತ. ಸೊ ಯಾರಿಗೆ ಇಷ್ಟ ಇಲ್ಲ ಅಂತ ಅನ್ನೋದಾದ್ರೆ, ಸೊ ಸೆಕೆಂಡ್ ರೌಂಡ್ ಅಂತ ಅಲ್ಲಿ ಇನ್ನೊಂದು ಆಪ್ಷನ್ಸ್ ಬರ್ತದೆ. ಸೊ ವೇಟ್ ಫಾರ್ ಸೆಕೆಂಡ್ ರೌಂಡ್ ಅಂತ. ನೀವು ಸೆಕೆಂಡ್ ರೌಂಡ್ಗೆ ನೀವು ಏನಾದ್ರು ಅಥವಾ ನನಗೆ ಎಕ್ಸ್ಚೇಂಜ್ ಕಾಲೇಜ್ ಬೇಡ ಅನ್ನೋದಾದ್ರೆ ನೀವು ಸೆಕೆಂಡ್ ರೌಂಡ್ಗೆ ಮತ್ತೆ ಕೌನ್ಸಿಲಿಂಗ್ ಅಂದ್ರೆ ಅಟೆಂಡ್ ಆಗಬೇಕಾಗ್ತದೆ, ಆನ್ಲೈನ್ ಕೌನ್ಸಿಲಿಂಗ್. ಸೊ ಆ ಆನ್ಲೈನ್ ಕೌನ್ಸಿಲಿಂಗ್ ಒಳಗೆ ನಿಮ್ ಸೆಕೆಂಡ್ ರೌಂಡ್ ಒಳಗೆ ನಿಮಗೆ ಬೇಕಾಗಿರುವಂತ ಕಾಲೇಜ್ ಸಿಗ್ತದೆ. ಸೊ ನೀವು ಅಗೇನ್ ಮತ್ತೆ ಸೇಮ್ ಪ್ರೊಸೆಸ್ ಮಾಡಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಟೈಮ್ ಇರ್ತದೆ. ಯಾಕಂತಂದ್ರೆ ಫಸ್ಟ್ ರೌಂಡ್ಗೆ ಯಾರು ಕಾಲೇಜ್ ಅಲಾಟ್ಮೆಂಟ್ ಆಗಿರ್ತಾರೆ ಅವ್ರು ಕಾಲೇಜ್ ಹೋಗಿ ಸಬ್ಮಿಟ್ ಮಾಡ್ಕೋಬೇಕಾಗ್ತದೆ. ಮತ್ತೆ ಕಾಲೇಜ್ ಒಳಗೆ ಉಳಿದಿರುವಂತಹ ಸೀಟನ್ನು ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟಣೆ ಮಾಡಬೇಕಾಗ್ತದೆ. ಸೊ ಈ ರೀತಿಯ ಅನೇಕ ಕೆಲಸಗಳು ಇರೋದ್ರಿಂದ ಸ್ವಲ್ಪ BEd ನ ಒಂದು ದಾಖಲಾತಿ ಅನ್ನೋದಿದೆಯಲ್ಲ, ಸೊ ಇದು ಜನವರಿ ಕೊನೆಯವರೆಗೂ ಕೂಡ ಹೋಗ್ತದೆ. ಯಾರ್ದೆಲ್ಲ ಪರ್ಸೆಂಟೇಜ್ ಏನು ಕಡಿಮೆ ಇದೆಯಲ್ಲ ಅವರು ಜನವರಿ ಫೆಬ್ರವರಿಗೆ ಕೂಡ ಹೋಗ್ತದೆ. ಸೊ ಇಲ್ಲಿ 3ರಿಂದ 4 ರೌಂಡ್ ಆಗಿರೋದ್ರಿಂದ ಸೊ ಬಹಳ ಲೇಟ್ ಪ್ರೊಸೆಸ್ ಆಗ್ತೈತೆ ಅನ್ನೋದು ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಈಗ ಯಾರ್ದೆಲ್ಲ 75ರಷ್ಟು ಏನು ಪರ್ಸೆಂಟೇಜ್ ಆಗಿದೆ ಇಲ್ಲ ಅವರಿಗೆ ಸೀಟ್ ಸಿಗ್ತದ. ಬಟ್ 1ನೇ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಸಿಗೋದು ಬಹಳ ರೇರ್ ಅಂತ ಹೇಳ್ತೇನೆ. ಥರ್ಡ್ ರೌಂಡ್ ಅಲ್ಲಿ ಸಿಗಬಹುದು ನಿಮಗೆ. ಸೊ ವೇಟ್ ಮಾಡ್ರಿ. ನೀವೇನಾದ್ರು ದುಡುಕಿ ಬೇರೆ ಕಡೆ ಅಡ್ಮಿಷನ್ಸ್ ಮಾಡಿಸೋದಾದ್ರೆ ಅದು ನಿಮ್ಮ ಒಂದು ತಪ್ಪು ನಿರ್ಧಾರ ಆಗ್ತದೆ. ಇಲ್ಲಪ್ಪ ನಾನು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ತೀನಿ ಅನ್ನೋದಾದ್ರೆ ಪೇಮೆಂಟ್ ಸೀಟ್ ಅನ್ನು ಮಾಡ್ಕೊಳ್ಬಹುದು. ಅದು ನಿಮಗೆ ಇಷ್ಟಪಟ್ಟಿದ್ದು. ಐ ಹೋಪ್ ಈ ವಿಡಿಯೋದಿಂದ ಅರ್ಥ ಆಗಿದೆ ಏನು ಮಾಡಬೇಕು, ವಾಟ್ ಈಸ್ ಆಫ್ಟರ್ ದ ನೆಕ್ಸ್ಟ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಿಕ್ಕಿದೆ. ಸೊ ವೇಟ್ ಮಾಡಿ ಡಿಸೆಂಬರ್ 30ರವರೆಗೆ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಬಿಡ್ತಾರ. ಅದಾದ್ಮೇಲೆ ನಿಮಗೆ ಡಿಸೆಂಬರ್ 6ಕ್ಕೆ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಬಿಡ್ತಾರ. ಅವತ್ತಿನ ದಿನ ನಿಮ್ಮ ಹಣೆ ಬರ ಗೊತ್ತಾಗ್ತೈತಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.